ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ ಜಿಪಿಎಸ್ ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ ಆರ್ಎಸ್ಎಸ್ ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರ್ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ನ ರಶೀದ್ ಅಂತ ಕಾನ್ಸ್ಟೇಬಲ್ಗೆ ಸಿಕ್ಕಿದ್ರೆ ಏನಾಗ್ಬೋದು? ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ GPS ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ ಆರ್ಎಸ್ಎಸ್ ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರ್ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ನ ರಶೀದ್ ಅಂತ ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ GPS ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ ಆರ್ಎಸ್ಎಸ್ ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರ್ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ನ ರಶೀದ್ ಅಂತ ಕಾನ್ಸ್ಟೇಬಲ್ಗೆ ಸಿಕ್ಕಿದ್ರೆ ಏನಾಗ್ಬೋದು? ನಾಳೆ ಅವರ ಕೈಗೆ. ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ GPS ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ ಆರ್ಎಸ್ಎಸ್ ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರ್ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ.
ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ ನ ರಶೀದ್ ಅಂತ ಕಾನ್ಸ್ಟೇಬಲ್ಗೆ ಸಿಕ್ಕಿದ್ರೆ ಏನಾಗ್ಬೋದು? ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ GPS ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ಸ್, ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ RSS ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ FIR ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರಿ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದ್ರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ ನ ರಶೀದ್ ಅಂತ ಸರ್ಕಾರ ಕಾನೂನಿನ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರೋ ವಿಚಾರಕ್ಕೆ ಹಿಂದೂ ಮುಖಂಡರ ಮೇಲೆ GPS ಮಾಡಲಾಗಿದೆ. ಪೊಲೀಸರು ಮನೆಗಳಿಗೆ ಹೋಗಿ ಫೋಟೋ ತೆಗಿಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಡ್ರಗ್ಸ್ ಪೆಡ್ಲರ್ಸ್, ಸ್ಲೀಪರ್ ಸೆಲ್ಗಳನ್ನ ಹಿಡಿಯೋಕ್ಕಾಗಲ್ಲ, ಬದಲಾಗಿ RSS ಮುಖಂಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ವೈಫಲ್ಯವನ್ನ ಮುಚ್ಚಾಕೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವೆ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ FIR ಯಾಕೆ ಮಾಡಿದ್ರಿ? ಅರುಣ್ ಪುತ್ತಿಲ್ ಅವರನ್ನ ಗುಲ್ಬರ್ಗಕ್ಕೆ ನೀವು ಗಡಿಪಾರಿ ಯಾಕೆ ಮಾಡಿದ್ರಿ? ನಾ ಸೀತಾರಾಮು ಸಂಘದ ಕಾರ್ಯಕರ್ತ, ಸಂಘದ ಜವಾಬ್ದಾರಿ ಇದೆ, ಆದ್ರೆ ಅವರು ಧ್ವನಿ ತೆಗೆದು ಮಾತು ಆಡಲ್ಲ ಅಂತ ವ್ಯಕ್ತಿಯ ಮನೆಗೆ ಹೋಗ್ತೀರಿ, ಫೋಟೋ ತೆಗಿತೀರಿ, GPS ಮಾಡ್ತೀರಿ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಸುಳ್ಯ ತಾಲೂಕಲ್ಲಿ, ಪುತ್ತೂರು ತಾಲೂಕಲ್ಲಿ, ವಿಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಯಾರ್ಯಾರಿಗೆ GPS ಮಾಡ್ತಾ ಇದ್ದೀರಿ? ದುರಂತ ಇದು. ಪೊಲೀಸ್ಗಳು ಹೋಗಿ ನಮ್ಮ ಮುಖಂಡರ ಫೋಟೋ ತಗೊಂತಾರೆ ಮತ್ತೆ GPS ಮಾಡ್ತಾರೆ. ನಿಮ್ಮ GPS ಬಜ್ಪೆ ಪೊಲೀಸ್ ಸ್ಟೇಷನ್ ನ ರಶೀದ್ ಅಂತ ಕಾನ್ಸ್ಟೇಬಲ್ಗೆ ಸಿಕ್ಕಿದ್ರೆ ಏನಾಗ್ಬೋದು?